ಶಂಕರಣ್ಣರೇ ಶಂಕರಣ್ಣರೇ ಇದ್ಯಾಕೆ ಇವತ್ತು ಇವ್ರು ಗೌಡ್ರು ಮಂತವ್ ಬಂದ್ರಿ? ಯಾಕೆ ಯಾಕೆ ಏನ್ ಕೆಲ್ಸ? ಹಾ, ತಿರ್ಗಾ ರಂಗಜ್ಜಾರ್ ಜೊತೆ ಒಂದ್ ಸ್ವಲ್ಪ ಚರ್ಚೆ ಮಾಡಿರಲ್ಲ, ಅದಕ್ಕೆ ಗೌಡ್ರಿಗೆ ಹೇಳೋದಕ್ ಬಂದ್ರ? ಇಲ್ಲ ಕಣ್, ತಡಿಲಾ ಸಿದ್ದಣ್ಣ, ಒಂದ್ರಿಟ್ಟು ಅದೇ ಮಧ್ಯಾಹ್ನ ಚರ್ಚೆ ಮಾಡಿದ್ರಲ್ಲ ಅದ್ರ ಬಗ್ಗೆನು ಹಂಗೆ. ಅದೇ ಕಣು, ನಮ್ಮ ಆಸ್ತಿ ಅದೇ ಅವ್ರು ಅಪ್ಪನ ಹೆಸರಲ್ಲಿ ಬರ್ತೈತಲ್ಲಪ್ಪ, ಸಾವುಕಾರನ ಅಪ್ಪನ ಹೆಸರಲ್ಲಿ. ಹಂಗಾಗಿ ಗೌಡ್ರಿಗೆ ಹೇಳ್ಬಿಟ್ಟು ಒಂದ್ ಸ್ವಲ್ಪ ತೀರ್ಮಾನ ಮಾಡಿಸ್ತೀನಿ, ನೋಡೋಣ ಒಂದ್ ಮಾತು ಆ ಸಾವುಕಾರಂಗುನು ಆ ರಂಗಜ್ಜಂಗುನು ಹೇಳ್ತೀನಿ ಅಂತ ಹೇಳಿದ್ರಲ್ಲ. ಅದಕ್ಕೆ ಬೆಳಿಗ್ಗೆ ಹೇಳೋಗಿದ್ದೆ ಗೌಡ್ರ ಮಂತವ್ ಬಂದ್ಬಿಟ್ಟು, ಅದಕ್ಕೆ ಕರೆದಿರ್ತೀನಿ ಒಂದ್ 12 ಗಂಟೆಗೆ ಬಂದಿರಪ್ಪ ಮಂತವ ಬಾರಪ್ಪ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ತಡಿ, ಅವ್ರಿಗೂ ಕರೀತಾರೆ, ನೋಡೋಣ ಒಂದ್ಸಲಿ. ಇವ್ರ ಕಡೆಯಿಂದ ತೀರ್ಮಾನ ಆಗುತ್ತೇನಂತ ನೋಡೋಣ. ಗೌಡ್ರು ಹೇಳಿದ್ರೆ ಬೆಲೆ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಅಲ್ಲ ಕಣ್ರಿ ಶಂಕರಣ್ಣರೇ, ಏನೇನೋ ಒಂದೊಂದು ಐಡಿಯಾ ಮಾಡ್ತಾನೆ ಇರ್ತಿರಲ್ಲ, ಸುಮ್ಕಂತೂ ಇರಲ್ವಲ್ಲ ನೀವು. ಆ ಆಸ್ತಿ ನಿಮ್ಮ ಆಸ್ತಿ ಅವ್ರ ಹತ್ರ ಹೋಗುತ್ತಂತ ಗೊತ್ತಾದ ತಕ್ಷಣ ನೋಡ್ರಿ ಏನೇನು ಮಾಡ್ತಿದ್ರಂತ. ಏನಾದ್ರೂ ಒಂದ್ ತಳ್ಕಂಬಳ್ಕ ಮಾಡ್ಬಿಡ್ತೀರಪ್ಪ ನೀವಂತೂ. ಯಾವ್ದೇ ಕಾರಣಕ್ಕೂ ಬಿಡೋಲ್ಲ. ಮತ್ತೆ ಹಂಗೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಲ್ಲ ಸಿದ್ದಣ್ಣ. ನಾವು ಅಲ್ಲ ಕಳ್ಳ, ನಮ್ಮ ಅಪ್ಪನೇನೆ ಅವ್ರ ಈ ಸಾವುಕಾರ ಅಪ್ಪನ ಹೆಸರು ಬರ್ತಿದ್ರು ಬಿಟ್ಕೊಟ್ಟಿಲ್ಲ ಅಂತ ಟೈಮ್ ಅಲ್ಲದೇನೆ. ಇವಾಗ ಬಿಟ್ಕೊಟ್ಬಿಡ್ತೀನಲ್ಲ ನಾನು. ಅಲ್ಲ, ಅವನು ಹೇಳ್ಕಣಕ್ಕೆ ಊರಿಗೆ ಸಾವುಕಾರ ಇರ್ಬೇಕು, ಅವನ್ಕಿಂತ ದೊಡ್ಡ ಸಾವುಕಾರ ನಾನ್ ಕಳ್ಳ. ನಿನಗ್ ಗೊತ್ತಿಲ್ಲ ಅನ್ನು. ಗೊತ್ತಿದ್ದು ನೀನು ತಿರ್ಗಾ ಕೇಳ್ತಿಯಲ್ಲ, ಏನ್ ಅವ್ರು ಕಟ್ಕೊಂಡು ನನ್ಗೇನು ಭಯ ಎಲ್ಲ. ನೀನ್ ಚೆನ್ನಾಗಿ ಹೇಳ್ತೀಯ ನೀನು. ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಈಗಳಲ್ಲ ಸಿದ್ದಣ್ಣ, ಯಾವ್ದೇ ಕಾರಣಕ್ಕೂ ಆ ಆಸ್ತಿ ಮಾತ್ರ ನಂದು ತೋಟ ಐತಲ್ಲ, ಆ ತೋಟ ಮಾತ್ರ ಇವ್ರಂತೂ ಬಿಡಿಸ್ಕೊಳಕಂತೂ ಬಿಡೋದ ಕಳ್ಳ ನಾನು. ಏನಾದ್ರೂ ಒಂದ್ ಮಾಡೇ ಮಾಡ್ತೀನಿ. ತಲೆ ಹುಡುಕ್ಬೇಕಲ್ಲ, ತಲೆ ಅಷ್ಟೇ, ತಲೆ ಓಡಿಸ್ಬೇಕು. ಅಯ್ಯ ಬಿಡಿ ಸಾವುಕಾರ್ರೆ ಅತ್ಲಾಗೆ, ನಿಮ್ಗೆ ಯಾಕೆ ಅತ್ಲಾಗದು? ಅದ್ರ ಮೇಲೆ ಯಾಕೆ ಆಸೆ ಇಟ್ಕೊಂಡಿದ್ರ ಅತ್ಲಾಗಿ? ಮೊದ್ಲೇ ಅವ್ರ ಅಪ್ಪನ ಹೆಸರಲ್ಲಿ ಬರ್ತೈತಂತ ಬೇರೆ ಹೇಳ್ತಿದಾರೆ. ಸುಮ್ನೆ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡಿರ್ತೀರಾ ಅಂತದ್ ಎಷ್ಟೋ ಬೇಜಾನ್ ಇದಾವ ನಿಮ್ದು. 3-4 ಎಕರೆಗೆ ಲೆಕ್ಕ ಹಾಕ್ತಿದಿರಲ್ಲ ನೀವು. ಅಯ್ಯ ಬರ್ರಿ ಸುಮ್ಕೆ. ಅವ್ರು ಏನೇನೋ ಮಾಡ್ಬಿಡ್ತಾರೆ. ಈಗ ಅವ್ರ ಅಪ್ಪನ ಹೆಸರಲ್ಲಿ ಬರ್ತೈತೆ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ ನೀವು. ಯಾವತ್ತಿದ್ರು ಅವ್ರಿಗೇನೇನೆ ಅದು ಹೋಗ್ಬಿಡುತ್ತೆ ಆಸ್ತಿ. ನೀವ್ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡು ಕುಂತೀರಂತ ನನ್ಗಂತೂ ಗೊತ್ತಿಲ್ಲಪ್ಪ. ಮಾಡ ಕೆಲಸ ಮಾಡಮ್ ಬರ್ರಿ ಶಂಕರಣ್ಣರೇ ಸುಮ್ಕೆ. ಏನ್ಲ ಹೇಳ್ತಿದ್ಯಾ ನೀನು? ಅಲ್ಲ ಕಳ್ಳ ಸಿದ್ದಣ್ಣ, ಇದು ಆಸ್ತಿ ಹೋದ್ರು ಪರವಾಗಿಲ್ಲ ಕಳ್ಳ. ನನಗೆ ನನ್ನ ವಿರುದ್ಧ ಅವರು ಚಾಲೆಂಜ್ ಮಾಡಿದಾರೆ ಕಳ್ಳ, ಚಾಲೆಂಜ್ ಮಾಡಿದಾರೆ. ನಾನ ಸಾವುಕಾರ, ನಾನು ಅವರ ಸಾಕಾರ ಅಂತ ನೋಡೇ ಬಿಡ್ತೀನಿ ಒಂದ್ ಕೈಯೇ. ಅಲ್ಲ ಕಣೋ, ನನ್ ಪ್ರೆಸ್ಟೀಜ್ ಕಣೋ ಅದು. ನನಗೆ ಇನ್ನೂ 2-3 ಎಕರೆ ನಾನು ಮಾರ್ಬಿಟ್ಟು ಬೇಕಾದ್ರೆ ನಾನು ಅದು ಆ ಮಾತ್ರ ಆಸ್ತಿ ಮಾತ್ರ ಬಿಡಿಸ್ಕೊಳ್ಳೋದಲ್ಲಿ ಇರಲ್ಲ ಕಳ್ಳ. ಯಾವ್ದೇ ಕಾರಣಕ್ಕೂ ಬಿಡುಗಡಲ್ಲ. ನನಗೆ ಅದು ಆಸ್ತಿ ಬೇಕೇ ಬೇಕು. ಯಾವ್ದೇ ಕಾರಣಕ್ಕೂ ಅವ್ರ ಪಾಲ್ ಆಗೋದಕ್ಕೆ ಮಾತ್ರ ಬಿಡೋದೇ ಇಲ್ಲ ಕಳ್ಳ ಸಿದ್ದಣ್ಣ. ಏನೇನೋ ಒಂದು ಮಾಡ್ರಿ ಅತ್ಲಾಗಿ, ಇನ್ನೇನು ಮಾಡಕ್ಕಾಗುತ್ತೆ ಅತ್ಲಾಗಿ. ನೋಡೋಣ ತಡೀರಿ. ಗೌಡ್ರ ಕರಿಬೇಕಾ ಇವಾಗ? ಗೌಡ್ರೆ 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 ಕರಿಯಲ್ಲ. ಇವ್ರೆಲ್ಲ ಇವ್ರ ಗೌಡ್ರು 12 ಗಂಟೆಗೆ ಮಂತವ್ ಬಾರ್ಲಾ ಶಂಕರಣ್ಣ ಅಂತ ಹೇಳ್ಬಿಟ್ಟು, ಆ ರಂಗಜ್ಜುಗುನು ಆ ಸಾವುಕಾರರು ಎಲ್ಲಾರ್ಗು ಕರೆದಿರ್ತೀನಿ ಬಾರ್ಲ ಬೇಗ ಅಂತ ಹೇಳ್ಬಿಟ್ಟು, ಅಲ್ಲ 12 ಕಾಲ ಹತ್ತತ್ರ ಆಯ್ತಾ ಬಂತು, ಈಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಕರೀಲ ಜೋರಾಗಿ ಕರಿಯ ಒಂದ್ಸಲಿ ಸಿದ್ದಣ್ಣ, ಕರಿಯ ಜೋರಾಗಿ. ತಡೀರಿ ಶಂಕರಣ್ಣರೇ ಒಂದ್ರಿಟುವ. ಅದ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ರೋ ಏನಪ್ಪ ಅತ್ಲಾಗಿ. ನನಗಂತೂ ಅತ್ಲಾಗಿ ತಲೆ ಕೆಟ್ಟ ಹೋಗಂಗ ಆಗ್ಬಿಟ್ಟಾಯ್ತು ಅತ್ಲಾಗಿ. ನಿಮ್ ತೋಟದಲ್ಲಿ ಕೆಲಸ ಮಾಡೋದಕ್ಕಿಂತ ಬೋರಿ ನಾನು ಅಲ್ಲಿ ಇಲ್ಲಿ ತಿರ್ಗಾಡೋದೇ ಆಯ್ತು ನಿಮ್ ಜೊತೆ ಅತ್ಲಾಗಿ. ಏನೇನೋ ಗೊನ್ಗಾಡ್ತಿದ್ಯಾ? ಏನ್ಲಾ ಅದು ಮಾತಾಡ್ತಿರೋದು? ಗೌಡ್ರೆ 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 ಓಹೋ ಏನ್ರಪ್ಪ ಸಿದ್ದಣ್ಣ ಶಂಕರಣ್ಣ, ಕರೆಕ್ಟಾಗಿ ಹೇಳಿದ ಟೈಮಿಗೆ ಬಂದ್ಬಿಟ್ಟಿದ್ದೀರಲ್ರಲ್ಲ. ಸರಿ ಆಯ್ತು ತಡಿಯಪ್ಪ. ಅವ್ನು ಇವನ್ ಕೈಲಿ ನಮ್ಮೂರ್ ಜಗಣ್ಣನ ಕೈಲಿ ಹೇಳ್ ಕಳಿಸಿದ್ದೆ, ಲೆಕ್ಕಾಚಾರಿ ಕೈಲು ಜಗಣ್ಣನ ಕೈಲು ರಂಗಜ್ಜ ಗುರುನು ಸಾವುಕಾರಂಗುನು ಕರ್ಕೊಂಬರೋದಕ್ಕೆ. ತಡಿ ಬರ್ತಾರೆ ಸಾಮಾನ್ಯಕ್ಕೆ ಹೇಳ್ ಕಳ್ಸಿದಿ. ಇನ್ನೊಂದು 10 ನಿಮಿಷ ತಡೀರಪ್ಪ. ಅಲ್ಲ ಕಳ್ಳ ಶಂಕರಣ್ಣ, ಈಗ ಅದು ಆಸ್ತಿ ಯಾರ ಹೆಸರಲ್ಲ ಇರೋದು? ಅದು ತೋಟ ಅದು ಇವಾಗ ನೋಡಿದಾಗ ಯಾರ ಹೆಸರಲ್ಲಿ ಬರ್ತೈತೆ? ಇವ್ರಿಗೆ ಹೇಳ್ಬಿಟ್ರೆ ಮತ್ತೆ ಅವ್ರ ಹೆಸರಲ್ಲಿ ಬರ್ತೈತೆ ಅಂತ ಹೇಳಿರೆ ಗೌಡ್ರು ಇನ್ನೇನು ಅವ್ರದೇ ಆಯ್ತು ಬಿಟ್ಬಿಡ್ಲಾ ಅಂತ ಹೇಳ್ಬಿಡ್ತಾರೆ. ಅವ್ರ ಹೆಸರಲ್ಲಿ ಬರ್ತೈತಂತ ಹೇಳಲೇಬಾರ್ದು, ಏನಾದ್ರೂ ಒಂದು ಹೇಳ್ಬೇಕು. ಅದು ಗೌಡ್ರೆ, ಅದು ಯಾರ ಹೆಸರಲ್ಲಿ ಬರ್ತೈತಂತಾನೆ ಕರೆಕ್ಟಾಗಿ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ನಾವು ನೋಡಿಲ್ಲ ಏನಿಲ್ಲ ಅದು. ಇತ್ತೀಚೆಗೆ ಇವ್ ಸಾವುಕಾರ ಅಂದಮೇಲೆ ನಮ್ಗೂ ಗೊತ್ತಾಗಿದ್ದು. ಇನ್ನೇನು ಪಾಪ ನಮ್ಮ ಅಪ್ಪ ಮೊದ್ಲಿ ನಾನು ಕಷ್ಟಪಟ್ಬಿಟ್ಟು ತೆಂಗಿನ ಸಸಿಗಳೆಲ್ಲ ಹಾಕಿ, ಅಡಿಕೆ ಸಸಿಗಳೆಲ್ಲ ಹಾಕಿ ಎಲ್ಲಾದ್ರೂ ತೋಟ ಎಲ್ಲ ಮಾಡ್ಬಿಟ್ಟು ಬೋರ್ ಕೊರ್ಸಿ 2-3 ಬೋರ್ ಕೊರ್ಸಿದ್ದಾರೆ. ಅದೇ ತೋಟದಲ್ಲಿ ಎಲ್ಲ ರೆಡಿ ಮಾಡಿಸಿ ಕಷ್ಟಪಟ್ಟು ಮಾಡೋಗಿದ್ದಾರೆ. ಇಷ್ಟೊಂದೆಲ್ಲ ಕಷ್ಟ ಮಾಡಿರೋದು ನಮ್ಮ ಅಪ್ಪಂದೆ ತಾನೇ ಅದು.
ಅದಂಗೆ ಬೇರೆಯವ್ರು ಆಗ್ಬಿಡುತ್ತೆ ಗೌಡ್ರೆ, ನೀವೇ ಹೇಳ್ರಿ. ಹೊತ್ತಳಿಕೆ ನಾನೇ ಒಂದ್ ಹೇಳಿರಿ ಇವನೇ ಒಂದು ಮಾತಾಡ್ತಾನಲ್ಲಪ್ಪ ಇವನು. ಹಂಗಲ್ಕಳ್ಳ. ಲೇ ಲೇ ಶಂಕರಣ್ಣ, ಹೇಳೋದು ಅರ್ಥ ಮಾಡ್ಕೊಳ್ಳ. ಇಲ್ಲಿ ನಿಮ್ಮ ಅಪ್ಪ ಮಾಡೈತೆ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಅದಕ್ಕಿಂತ ಮುಂಚೆ ಈಗ ಸೈಟು ಆಸ್ತಿ ಯಾರ ಹೆಸರಲ್ಲಿ ಐತಂತ ಅದು ಕಳ್ಳ ಮುಖ್ಯ. ಈಗ ಬೇರೆಯವ್ರ ಹೊಲದಲ್ಲಿ ಹೋಗ್ಬಿಟ್ಟು ನೀನು ಬೋರ್ ಕೊರ್ಸ್ಬಿಟ್ಟು ತೋಟ ಹೊಲ ಗದ್ದೆ ಮಾಡ್ಬಿಟ್ರೆ ಆಗ್ಬಿಡುತ್ತೆ ಅಲ್ಲ. ಅದು ಆ ಲೆಕ್ಕ ಬರೋಲ್ಲ, ತಡಿಯಲ್ಲ ಬಂದ್ರಿಟ್ಟು ನಿನಗೆ ಗೊತ್ತಾಗಲ್ಲ. ಸುಮ್ಕೆ ಯಾಕೆ ಹಿಂಗೆ ಆಡ್ತಿದೀಯ? ನೋಡೋಣ ತಡಿಯಪ್ಪ ಒಂದ್ಸಲಿ ವಿಚಾರಿಸೋಣ. ನನಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲಪ್ಪ ಮಾತ್ರ. ನಾನು ಮಾತ್ರ ಅವಾಗ ಒಂದು ಸ್ವಲ್ಪ ಹಂಗೆ ಇದ್ದಾಗ ನಿಮ್ಮಪ್ಪನೂ ನಮ್ಮ ರಂಗಜ್ಜಾರಪ್ಪ ಇಬ್ರು ಒಂದ್ಸಲಿ ಚರ್ಚೆ ಮಾಡ್ಕೊಂಡಿದ್ರು ಇದೇ ವಿಚಾರಕ್ಕೆ. ನಿಮ್ಮವರೆಲ್ಲರೂ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಂಬ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡಿದ್ರು. ಆಮೇಕಿಂದ ಅವ್ರೇನು ಅದ್ರ ತಂಟೆಗೇನು ಹೋಗ್ಲಿಲ್ಲ. ಈಗ ನೀವು ಸುಮ್ಕಾಗ್ಬಿಟ್ಟಿದ್ದೀರಾ, ಅವರು ಸುಮ್ಕಾಗಿದ್ರು. ಈಗ ನಮ್ಮ ಸಾವುಕಾರ ಬಲು ಬುದ್ಧಿವಂತ ಕಣಪ್ಪ, ಅದರಲ್ಲೆಲ್ಲ ಭಾಳ ಚಾಣಕ್ಯ ಅವನು. ನನಗಿಂತ ಬುದ್ಧಿವಂತ ಅದರಲ್ಲೆಲ್ಲ. ಅಂಥ ವಿಚಾರ ಆಸ್ತಿ ಸೈಟ್ ಅಂತ ಬಂದರೆ ಅವನು. ಹಂಗಾಗಿ ಅವನ ಬಗ್ಗೆ ನಾನು ಅವನ ಮುಂದೆ ಏನು ಮಾತಾಡೋಕ್ಕಾಗಲ್ಲ. ಅವನ ಪಕ್ಕ ಲೆಕ್ಕಾಚಾರದಿಂದ ಮಾತಾಡೋದವನು. ಸುಮ್ಕೆ ಹೆಂಗ್ ಬೇಕಂಗೆ ದಡಬಡ ದಡಬಡ ಅಂತ ಮಾತಾಡಲ್ಲ. ಹಂಗಾಗಿ ಬರ್ಲಿ ತಡಿಯಪ್ಪ, ನನ್ನ ಇಚ್ಛೆಯಿಂದ ನಾನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೊ ಬಂದ್ರಿಟ್ಟು ನನ್ನ ಕಷ್ಟನು. ಹಂಗಲ್ ಕಣ್ರಿ ಗೌಡ್ರೆ, ಅಕಸ್ಮಾತ್ ಏನಾದ್ರೂ ನಮ್ಗೆ ಈಗ ಯಾರ ಹೆಸರಲ್ಲಿ ಐತೆ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಅದೇನೇನು ಆಗಿದಾವೋ ಏನೋ ಒಂದೂ ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಹಂಗಾಗಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ಕೊಂತೀನಿ. ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋ ತೋಟ ಅದು. ಅದು ನಮ್ಗೆ ಒಂಥರ ಸೆಂಟಿಮೆಂಟು. ಅದು ನಮ್ಗೊಂಥರ ಕನಸು ಆ ತೋಟ. ದಯವಿಟ್ಟು ಆ ತೋಟ ಏನಾದರೂ ಅವ್ರ ಹೆಸರಿಗೆ ಬಂದ್ಬಿಟ್ರೆ ನೀವು ಒಂದು ಸ್ವಲ್ಪ ಹೇಳ್ಬಿಟ್ಟು ಅವರಿಗೆ ಸಾವುಕಾರರಿಗೂ ಆ ರಂಗಂಜಿಗೂ ಹೇಳಿ ಸಮಾಧಾನ ಮಾಡಿಸಿ ಒಂದು ಸ್ವಲ್ಪ ಬಿಟ್ಬಿಡ್ರಪ್ಪ ಅವ್ರಿಗೆ. ಪಾಪ ಆತ್ಲಗಿ ಏನಾತ್ಲಗಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಸ್ರಿ ಗೌಡ್ರೆ. ಹಂಗಲ್ ಕಳ್ಳ. ಲೇ ಶಂಕರಣ್ಣ, ನಿನ್ಗೇನ್ಲ ಕಡಿಮೆ ಆಗೈತೆ? ಅಂಥದ್ದು ಬೇಕಾದಷ್ಟು ಐತಲ್ಲೋ ಆಸ್ತಿ. ನೋಡೋಣ ತಡಿಯಪ್ಪ. ಈಗ ಬಡವ್ರು ಏನಾರು ಆಗಿದ್ರೆ ಬೇಕಾದ್ರೆ ಏನೋ ಒಂದು ಸ್ವಲ್ಪ ಮಾನವೀಯತೆಯಿಂದ ಬಿಡಿಸೋಣ ಅನ್ಬೋದು. ನೀನು ಆ ಸಾವುಕಾರಗಿಂತ ದೊಡ್ಡ ಸಾವುಕಾರನಪ್ಪ. ಈಗ ನಾವು ಏನು ಮಾತಾಡೋಕ್ಕಾಗಲ್ಲ ಕಳ್ಳ. ನೋಡೋಣ ತಡಿಯಪ್ಪ ಅತ್ಲಗಿ. ಒಳ್ಳೆ ತಲೆ ಕೆಟ್ಟು ಹೋಗ್ತೈತೆ ನನಗಂತೂ. ತಲೆಯಲ್ಲಿ ಹುಳ ಬಿಟ್ಟವಂಗೆ ಆಗ್ತೈತೆ ಅತ್ಲಗಿ. ಏನಲ್ಲ ಸಿದ್ದಣ್ಣ ನಿಂದು? ನೀನು ಎಲ್ಲಕ್ಕಿಂತ ಮುಂಚೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ? ನಾನೇ ಕರ್ಕೊಂಬಂದೆ ಸಾವುಕಾರ್ರಿ. ಈಗ ನಮ್ಮ ತೋಟದಲ್ಲೆಲ್ಲ ನಮ್ಮ ಸಿದ್ದಣ್ಣವ್ರು ಕೆಲಸ ಮಾಡ್ತಾರಲ್ಲ, ಹಂಗಾಗಿ ನನ್ನ ಜೊತೆ ಬರ್ತಾರವರು. ಅಲ್ಲ ಕಣ್ರಿ ಸಾವುಕಾರ್ರೆ, ಗೌಡ್ರೆ, ಈಗ ಇವ್ರು ಇದ್ರಲ್ಲ ಮಧ್ಯಾಹ್ನ ರಂಗಜ್ಜ, ಆ ರಂಗಜ್ಜ ಅನ್ನೋದನ್ನು ಕುಮಾರಣ್ಣ ಬಂದ್ಬಿಡೋದ ನಮ್ಮ ಮೇಲೆ ರೇಗಾಡ್ಕೊಂಡು. ಹೆಂಗ್ ಬೇಕಂಗೆ ಬೈತಾರಲ್ರಿ ಗೌಡ್ರೆ ಅವರು. ಸುಮ್ಕೆನೇ ಸುಮ್ಕೆ ಯಾಕೆ ಬೈತಾರೆ? ನಮ್ಮ ರಂಗಜ್ಜ ಅನ್ನೋದನು ಅವನು ನಮ್ಮ ಕುಮಾರಣ್ಣ ಅಲ್ಲ, ಮೇಲ್ ಬಿದ್ದು ಮಾತಾಡ್ಸೋಕೆ ಹೋದ್ರು ಅವ್ರು ಮಾತಾಡಿಸ್ದಲ್ಲೇ ಇರೋ ಮನುಷ್ಯ. ಅವ್ರ ಪಾಡಿಗೆ ಅವರು ಜೀವನ ಮಾಡೋರು ಅವರು. ಅಂಥದ್ರಲ್ಲಿ ನೀನೇನ ಕಿತಾಪತಿ ಮಾಡಿರ್ತೀಯ ಕಣಿ ಹೇಳು. ಬರೀ ನಾಟಕಗಾರ ನನ್ನ ಮಗ ಇವನು. ಅವ್ರ ಮುಂದೆನೆ ಒಂಥರ ಮಾತಾಡಿರ್ತಾನೆ, ನನ್ನ ಮುಂದೆ ಬಂದು ಸುಳ್ಳು ಯಾರ್ದ ಮಾತಾಡ್ತಾನೆ. ಇವನೇ ಕಡಿಮೆ ನನ್ನ ಮಗ ಅಲ್ಲ ಇವನು. ಇರಲಿ, ಇವಾಗ ನೋಡೋಣ ತಡಿಲಪ್ಪ, ನೋಡೋಣ ತಡಿಯಪ್ಪ, ಬರಲಿ ಅವರು. ಓಹೋ, ಅಲ್ಲೇ ಬಂದ್ಬಿಟ್ಟಿದ್ದಾನೆ. ಇವನ ಮೇಲೆ ಇವನ ಮಕ ನೋಡಿದ್ರೆ ನನಗೆ ಒಸಿ ಕೋಪ ಬರಲ್ಲ ಕಳ್ಳ ರಂಗಜ್ಜ. ಮಾಡೋದೆಲ್ಲ ಮಾಡ್ಬಿಟ್ಟು ಅಲ್ಲೇ ದೊಡ್ಡದಾಗಿ ಬೇರೆ ಬಂದ್ಬಿಟ್ಟು ಗೌಡ್ರ ತಾವ್ ಬೇರೆ ಪಂಚಾಯತ್ಗೆ ಬೇರೆ ಮಾಡ್ಸಕ್ ಬಂದಾನ. ಪಂಚಾಯತ್ಗೆ ಇವನು ಮಾತಾಡ್ಲಿ, ಅದ್ ಏನ್ ಮಾತಾಡ್ತಾನಂತ. ಇಲ್ದವೆಲ್ಲ ಬರೀ ನಾಟಕನೇ ಮಾಡ್ತಿದ್ದಂಗೆ ಕಳ್ಳಿ ಇವನು. ಇವ್ದು ಯಾಕ ಬಲುವತಿ ಆಗ್ತೈತ್ ಕಳ್ಳ ಇವ್ದು. ಯಾಕ ನಾನು ಏನೋ ಸುಮ್ಕಾಗ್ಬಿಟ್ಟಿದ್ದೆ ಇವನಿಗೆ. ಪರವಾಗಿಲ್ಲ ಇವನು ಅಣ್ಣ ಇವನು. ಕಣ್ಣಯ್ಯ, ಯಾಕ ಇವರು ಬಲು ಅತಿಯಾಗಿ ಮಾತಾಡ್ತಿದ್ದಾರೆ? ನಾನು ನೋಡ್ತಾ ಬರ್ತಿದ್ದೀನಿ. ಬಾಳ ಅತಿ ಅಂದ್ರೆ ಬಾಳ ಅತಿನೇ ಆಗ್ತೈತಿ ಇವ್ರದ್ದು. ಯಾಕ ನನಗೆ ಹಿಂಗೆ ಆಡ್ತಿರ್ಲಿ ಇವರು ಮಾತ್ರ ನಾನು ಸುಮ್ಕಿರಲ್ಲ. ಇವತ್ತು ಮಧ್ಯಾಹ್ನ ನಾನು ಕುಮಾರಣ್ಣ ತೋಟದ ಹತ್ರ ಇದೀವಿ. ಅವ್ನ ಪಾಪ ಕುಮಾರಣ್ಣ ಉಕ್ಕೆ ಹೊಡೆಯಕ್ಕೆ ಒಂದಿಟ್ಟು ಟ್ಯಾಕ್ಟ್ರಿ ಅವರು ಬದಿ ಮೇಲಾಸಿ ಬಂದಾನೆ, ತೋಟದ ಬದಿ ಮೇಲಾಸಿ ಹೊಡ್ಕೊಂಡು. ಅಯ್ಯೋ 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 ಬಂದ್ಬಿಟ್ಟು ಹಿರಿಯರು ಕಿರಿಯರು ಅಂತ ನೋಡಲ್ಲ. ಏನ್ ಬಾಯಿ ಬಂದಂಗೆ ಮಾತಾಡ್ತಿದಾರಲ್ಲ, ಏನ್ ಅಷ್ಟೊಂದು ಸದ್ರ ಮಾಡ್ಕೊಂಡಿದಾರ ಇವರು ಸದ್ರನ. ಅವನು ಕುಮಾರಣ್ಣ ನೋಡೋವರ್ಗು ನೋಡ್ದ, ಇಬ್ರಿಗೂ ಮಕ್ಕುಗ್ದು ಕಳಿಸ್ತಾ. ಅವಾಗ ಸುಮ್ಕೆ ಹೋದ್ರು ಇಬ್ರು ಮಾತಾಡ್ದಂಗೆ. ಇಲ್ಲ ಅಂದಿದ್ರೆ ಇವತ್ತಿತ್ತು ಇವ್ರಿಗೆ ಇಬ್ರಿಗೂ. ಯಾಕ ಬಲು ಅತಿಯಾಗಿ ಮಾತಾಡೋದು ಕಲ್ಸ್ಬಿಟ್ಟಿದ್ದಾರೆ. ನಾವು ಊರಲ್ಲಿ ಎಲ್ಲಾರು ಅಣ್ತಮ್ಮಂದ್ರ ಇದ್ದಂಗೆ ಇರೋಣ, ಖುಷಿ ಖುಷಿಯಾಗಿರೋಣ. ಏನದು ಜಗಳ ಮಾಡ್ಕೊಂಡು ಹೋದ್ರೆ ಹಂಗೆ ಏನೇನೆ ಶತ್ರುತ್ವ ಬೆಳೀತಾ ಹೋಗುತ್ತಲ್ಲ, ದ್ವೇಷ ಹಂಗೆ ಮುಂದುವರಿತಾ ಹೋಗುತ್ತೆ. ಇವೆಲ್ಲ ಒಳ್ಳೇದಲ್ಲ ಅಂತ ನಾವು ಅಣ್ತಮ್ಮದ್ರು ಇದ್ದಂಗೆ ಎಲ್ಲಾರು ಒಟ್ಟಿಗೆ ಇರೋಣ ಅಂತ ನಾವು ಇಷ್ಟೊಂದೆಲ್ಲ ಬಯಸ್ತೀವಿ. ಇವ್ರು ಬೇಕು 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 ಅಂತ ನಿಂಗೆಲ್ಲ ಖ್ಯಾತೆ ಮಾಡ್ಕೊಂಡ್ ಬರ್ತಾರಲ್ಲ ಇವರು. ಲೇ ಇವನು ಬೇರೆ, ಇವನು ಸಿದ್ದಣ್ಣ, ಇವನು ಮಧ್ಯದಲ್ಲಿ ಬಂದ್ಬಿಡ್ತಾನೆ ಇವನು. ದೊಡ್ಡದಾಗಿ ಬೇರೆ ಮಾತಾಡಕ್ಕೆ. ನಾನು ಮುಂದೆ ನಿನ್ಕೊಂಡ್ಬಿಟ್ರೆ ನೋಡಿ ಇವಾಗ ನೀನು
ಆ ನೋಡ್ದೆ ಈ ರಂಗಜ್ಜ ಇರೋ ತಕ ಇದ್ಬಿಟ್ಟು ಇವಾಗ ನನ್ನ ಮೇಲೆ ಹೆಂಗ್ ರೇಗಾಡ್ತೈತೆ ಬಂದ್ಬಿಟ್ಟು ಆ, ರಂಗಜ್ಜ ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಹಿಂಗ್ ರೇಗಾಡ್ತಿದ್ದೀರಾ ನೀವು ಆ ನಾನು ಏನು ಮಾತಾಡಿದೆ ಅಂತ ತಿರ್ಗಾ ಮಾತಾಡ್ದೆ ಅಂತ ಹೇಳ್ತೀಯ ನೋಡ್ಲಿ ನನಗೆ ಬರ್ತಾ ಇರೋ ಕೋಪಕ್ಕೆ ಇವಾಗ ಆ ಸುಮ್ಕಿರೋನ್ಗೆ ನನ್ನ ಮೇಲೆ ರೇಗಾಡ್ತೀರನ್ರಲ್ಲ ರೇಗಾಡ್ತೀರಾ ನೀವು ಏನ್ ಅನ್ಕೊಂಡಿದ್ದೀರಾ ನೀವು ನನಗೆ ಸದರ ಮಾಡ್ಕೊಂಡಿದ್ದೀರಾ ಸುಮ್ಕೆ ಆಗ್ಬಿಟ್ಟಿದ್ದೀರಂತ ನಮ್ಮ ಹುಡುಗ ಅವ್ನು ಕುಮಾರಣ್ಣ ನಾನು ಒಂಚೂರು ರೇಗಾಡ್ಬಿಟ್ರೆ ಅವನು ನನ್ನಿಂದ ಇನ್ನೂ ಜಗಳ ಮಾಡಿಬಿಡ್ತಾನೆ ಕೋಪ ಮಾಡಿಬಿಡ್ತಾನೆ ನನ್ಕಿಂತ ಸಿಕ್ಕಾಬಟ್ಟೆ ಕೋಪ ಅವನಿಗೆ ಅದಕ್ಕೆ ಅತ್ಲಾಗಿ ಹುಡುಗರ ಮುಂದೆ ಏನು ಮಾತಾಡಬಾರ್ದಂತ ಸುಮ್ಕಾಗ್ಬಿಟ್ಟಿದ್ದೀನಿ ಒಬ್ನೇ ಇದ್ದಿದ್ರೆ ನಿಮ್ ಇಬ್ರಿಗೂ ಅಲ್ಲಾಡ್ಸ್ ಬಂದ್ಬಿಡ್ತಿದ್ದೆ ಇವತ್ತು ಮಧ್ಯಾಹ್ನನೇ ಏನ್ ಮಾಡ್ತೀಯ ಅತ್ಲಾಗಿ ಏನಂದ್ರೆ ಊರಲ್ಲಿ ವಯಸ್ಸಾದ ರಂಗಜ್ಜ ಒಂದ್ ಮರ್ಯಾದೆ ಐತೆ ಒಂದ್ ತೂಕ ಐತೆ ಒಂದ್ ಬೆಲೆ ಐತೆ ಒಂದ್ ಗೌರವ ಐತೆ ದುಡುಕ್ಬಾರ್ದು ಚಿಕ್ಕ ಮಕ್ಳು ನೀವು ಚಿಕ್ಕ ಹುಡುಗರು ಗೊತ್ತಾಗಲ್ಲ ಅಂತ ದೊಡ್ಡ ಮನ್ಸ್ ಮಾಡ್ಕೊಂಡು ಸುಮ್ಕಾಗ್ ಬಂದ್ಬಿಟ್ಟಿದೀನಿ ಏನ್ ಅನ್ಕೊಂಡಿದಿರಲ್ಲ ನೀವಿಬ್ರು ನನಗೆ ಆ ಏನ್ಲ ನಿಂದು ಲೇ ಶಂಕರಣ್ಣ ಅಲ್ಲ ಕಳ್ಳ ನಿನಗ್ ತಾಕತ್ತಿದ್ರೆ ನಂತಾವ್ ಮಾತಾಡ್ಲಾ ಬಂದ್ಬಿಟ್ಟು ನಂತಾವ್ ಮಾತಾಡು ನನ್ ತಮ್ಮನ ಹತ್ರ ಏನ್ಲ ಹೋಗೋದೈತೆ ನೀನು ಲೇ ಅವನಿಗೆ ಅವನ್ ಸವಾಸಕ್ ಹೋದ್ರೆ ನನ್ಗೇನಾದ್ರು ಅನ್ಕ ಅವ್ನ್ ದೇವ್ರಂತವನು ಅವನ್ ಸವಾಸಕ್ ಹೋದ್ರೆ ಮಾತ್ರ ಯಾರಿಗೂ ಸುಮ್ಕೆ ಬಿಡಲ್ಲ ನಾನು ಹೋ ಅವ್ನು ನನ್ ತಮ್ಮ ಏನು ಮಾತಾಡಲ್ಲ ಏನಾದ್ರೆ ಹಿರಿಯವರು ಕಿರಿಯವರು ಅಂತ ಒಂದು ಬೆಲೆ ಕೊಟ್ಟು ಮಾತಾಡ್ತಾನಲ್ಲ ಅದಕ್ಕೆ ಸದರ ಇದಾರಂತ ಅವನ ಮೇಲೆ ಹೋಗಿದ್ರ ರೇಗಾಡ್ಕೊಂಡು ನೀವು ಎಲ್ಲ ಸಿದ್ದಣ್ಣ ನಿಂದು ಅವತ್ತಿಂದ ನೋಡ್ತಿದ್ದೀನಿ ನಿಂದ ಯಾಕ ಬಲು ಅತಿ ಆಗ್ತಾ ಬರ್ತೈತೆ ನಿಂದು ಬರ್ತಾ ಏನೋ ಸುಮ್ಕಿದೀನಂತ ಅತಿಯಾಗಿ ಮಾಡ್ತಿದ್ರ ಇಬ್ರು ಸೇರ್ಕೊಂಡ್ಬಿಟ್ಟು ಅವ್ನ್ ಶಂಕರಣ್ಣ ಹೇಳ್ದಂಗೆ ಅವ್ನ ಮಾತು ಕೇಳ್ಕೊಂಡ್ಬಿಟ್ಟು ನೀನು ಕುಣಿದಾಡ್ತಿದ್ಯಾ ನೀನು ಎಲ್ಲ ನಿಂದು ಏನ್ರ ನಿಮ್ದು ಸಾವ್ಕಾರ್ರೆ ನಾನೇನ್ ಮಾಡ್ದೆ ಅಂತ ಹಿಂಗ್ ಆಡ್ತಿದ್ದೀರಾ ನಾನು ಏನು ಮಾತಾಡಿಲ್ಲ ಸುಮ್ಕೆರನೆ ರೇಗಾಡ್ಬೇಡ್ರಿ ಏನ್ರಪ್ಪ ಅಣ್ಣತಮ್ಮಂದ್ರ ನನ್ ಮೇಲೆ ಬರ್ತೀರಾ ನೀವು ನಿಮ್ಮಂತ 10 ಜನ ಬಂದ್ರು ಬಗ್ಗವನಲ್ಲ ಜಗ್ಗನಲ್ಲ ಕಂಡ್ರು ನಾನು ಎದರ್ಕಣಲ್ಲ ಹೋಗ್ರಲ್ಲ ಅದೇನ್ ಮಾಡ್ಕೊಂಡ್ ಬರ್ತೀರಾ ಬಾಬಾ ಅಣ್ಣ ತಮ್ಮ ಇಬ್ರು ಬಂದಾರೆ ನನ್ ಮೇಲೆ ನಾನು ಎದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದೀರ ಅಣ್ಣ ತಮ್ಮ ಬಂದ್ರು ಗೌಡ್ರೆ ನೋಡ್ದೇನ್ರಿ ಗೌಡ್ರೆ ಕೇಳಿಸ್ಕೊಂಡೇನ್ರಿ ಗೌಡ್ರೆ ಇವ್ರದ್ದು ದೌರ್ಜನ್ಯ ಇವ್ರದ್ದು ಜಂಬ ಅಣ್ಣ ತಮ್ಮ ಇಬ್ರು ಹೆಂಗ್ ರೇಗಾಡ್ಕೊಂಡ್ ಬರ್ತಿದಾರೆ ಅಲ್ಲ ಗೌಡ್ರೆ ನೋಡ್ರಿ ನಮ್ಮಂತವ್ರ ಮೇಲೆ ಹೆಂಗ್ ದೌರ್ಜನ್ಯ ಮಾಡ್ತಿದಾರಂತ ನೋಡ್ರಿ ಅಲ್ಲ ನಿಮ್ ಮುಂದೆನೆ ನೀ ಹಿಂಗ್ ಮಾಡ್ತಿದಾರಲ್ಲ ಇನ್ನು ಮಿಕ್ಕಿ ಟೈಮಲ್ಲಿ ಇನ್ನೇನ್ ಮಾಡ್ಬೇಡ ಹೆಂಗ್ ಮಾತಾಡ್ಬಾರ್ದವ ಲೆಕ್ಕ ಹಾಕ್ರಿ ನೀವೇನೇನೆ ನೋಡ್ರಿ ಹೆಂಗ್ ರೇಗಾಡ್ತಿದಾರಂತ ಅಯ್ಯೋ ಸುಮ್ಕಿರೋಲ್ಲ ಅಲೇ ಸುಮ್ಕಿರಪ್ಪ ಅಯ್ಯೋ ಅಲ್ಲ ಕಂಡ್ರಲ್ಲ ಊರ್ ಹಿರಿಯಕ್ರವ್ ನೀವೇನ ಕಂಡ್ರಪ್ಪ ನೀವೇ ಹಿಂಗ್ ಆಡಿದ್ರೆ ಆಗುತ್ತೆ ಅಂದ್ರಪ್ಪ ಸ್ವಲ್ಪ ಸಮಾಧಾನದಿಂದ ನಿನ್ಕಂಡ್ರಪ್ಪ ಅದ್ ಯಾಕೆ ಹಿಂಗ್ ಆಡ್ತಿದ್ದೀರಾ ಲೇ ಶಂಕರಣ್ಣ ಲೇ ಸಿದ್ದಣ್ಣ ಸುಮ್ಮಕ್ ನಿನ್ಕಳ್ಳ ನಿಂದೆಲ್ಲ ನಿಂದು ಮಧ್ಯದಲ್ಲಿ ನಿಮ್ಮಿಬ್ರದೂನು ಸುಮ್ಮಕ್ ನಿನ್ಕಳ್ರಿ ಏನೋ ಮಾತಾಡ್ಬೇಡ್ರಿ ರಂಗಜ್ಜ ಲೇ ಸಾವ್ಕಾರ ನೀವು ಏನೋ ಮಾತಾಡ್ಬೇಡ್ರಿ ಸುಮ್ಮಕ್ ನಿನ್ಕಳ್ರಲ್ಲ ಒಂದ್ಗಳಿಗೆ ಅದೇನ್ರಪ್ಪ ನಿಮ್ ಸಮಸ್ಯೆ ಯಾಕ್ರಲ್ಲ ಹಿಂಗ್ ಆಡ್ತಿದ್ರಾ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ನಿನ್ಕೊಂಡ್ಬಿಟ್ಟು ಕುತ್ಕೊಂಡು ಅದೇನ್ ಮಾತಾಡೋಣ ಸುಮ್ಕಿರಲ್ಲ ಲೇ ಎಲ್ಲ ಊರವರು ಅಣ್ತಮ್ಮದ್ರ ಇದ್ದಂಗೆ ಇರ್ಬೇಕು ಅಂತ ನೀವೇ ಹೇಳ್ತಿರ್ತೀರ ನೀವೇ ಹಿಂಗ್ ಕಿತ್ತಾಡಿದ್ರೆ ಆಗುತ್ತೆ ಅಂದ್ರಲ್ಲ ಯಾಕ್ರಲ್ಲ ಹಿಂಗ್ ಆಡ್ತಿದ್ರಾ ನಾನು ಅವಾಗ್ಲಿಂದಾನು ಬಂದಾಗ್ಲಿಂದಾನು ನೋಡ್ತಿದ್ದೀನಿ ಅಲ್ಲ ಮಾತಾಡ್ಸ ಇಲ್ಲ ಬರ್ತಾನೆ ಶುರು ಹಚ್ಕೊಂಡ್ಬಿಟ್ರಲ್ಲಪ್ಪ ನಿಮ್ದು ಅಲ್ಲ ಕಂಡ್ರಲ್ಲ ನೀವೇ ಹಿರಿಯವ್ರೆ ಹಿಂಗೆ 4 ಜನಕ್ಕೆ ಹೇಳವ್ರೆ ಹಿಂಗ ಆಡ್ತಿದ್ರೆ ನೀವು ಬುದ್ಧಿಲ್ದಂಗೆ ಮಿಕ್ತವ್ರು ಇನ್ನೇನಾಗ್ಬೇಡ ಹೇಳ್ರಿ ಸುಮ್ಕಿರಲ್ಲ ಒಂದ್ರಿಟ್ಟು ಗೌಡ್ರೆ ನಾನೇನಾದ್ರೂ ಮಾತಾಡಿನೇನ್ ಗೌಡ್ರೆ ನನ್ನ ಪಾಡಿಗೆ ನಾನು ಸುಮ್ಕೆ ನಿಂತಿದ್ದೆ ತಾನೆ ಅಣ್ಣ ತಮ್ಮ ಇಬ್ರಾಳದು ಅಲ್ಲಿಂದ ಬರ್ತಾನೆ ನಮ್ಮ ಮೇಲೆ ರೇಗಾಡ್ತಿದಾರಲ್ರಿ ಗೌಡ್ರೆ ನೋಡ್ರಿ ಇವ್ರು ಹೆಂಗೈತೆ ಅಂತ ಇವ್ರು ನೀವೇ ನೋಡ್ರಿ ಇವ್ರದ್ದು ದೌರ್ಜನ್ಯ ಜಂಬ ಅಲ್ಲ ನಾಟಕಗಾರ ನನ್ನ ಮಗನೇ ಲೇ ಶಂಕರಣ್ಣ ನಿನ್ ನಾಟಕಗಳೆಲ್ಲ ನನ್ನ ಮುಂದೆ ಇಟ್ಕೋಬೇಡ ನೀನು ನಿನ್ ಏನ್ ನಾಟಕ ಚೆನ್ನಾಗ್ ಗೊತ್ತೈತೆ ನೀನ್ ಏಂತ ನಾಟಕ ಮಾಡ್ಕೊಂಡ್ ಬಂದ್ರು ಇಲ್ಲಿ ಯಾವನು ಎದ್ರಕಣವ್ರಿಲ್ಲ ಇನ್ನೊಂದ್ ದಿವಸ ಏನಾದ್ರು ನಮ್ಮ ರಂಗಜ್ಜ ಮೇಲೆ ಏನಾದ್ರು ನನ್ನ ತಮ್ಮನ ಮೇಲೆ ಏನಾದ್ರು ರೇಗಾಡೋದು ಅವ್ನ ಮೇಲೆ ಕೋಪ ಮಾಡ್ಕೊಳೋದು ಅಲ್ಲಿ ತೋಟತ್ತ ಹೋಗ್ಬೇಕಾದ್ರೆ ಏನಾದ್ರು ನೀದ್ ಮಾತಾಡೋದು ಏನಾರು ಮಾಡ್ದೆ ಅಂದ್ರೆ ನಿನ್ಗೆ ಅಮೇಕಿಂದ ಇರೋದು ಇವತ್ತು ಒಳ್ಳೆ ಮಾತಲ್ಲಿ ಹೇಳಿದೀನಿ ನನ್ಗೇನಾದ್ರು ಅನ್ಕ ನೀನು ನನ್ನ ತಮ್ಮನ ಸವಾಸಕ್ಕೆ ಹೋದ್ರೆ ಮಾತ್ರ ನನಗ್ ಬಲು ಕೋಪ ಬಂದ್ಬಿಡುತ್ತೆ ಲೇ ಸಾವ್ಕಾರ ಸುಮ್ಕಿರ್ಲಾ ಲೇ ರಂಗಜ್ಜ ನೀನ್ ಯಾಕ್ಲಾ ಹಿಂಗ್ ಮಾತಾಡೋದ್ ಕಲ್ತು ಬಿಟ್ಟಿದ್ಯಾ ಸ್ವಲ್ಪ ತಾಳ್ಮೆಯಿಂದ ಇರಲ್ಲ ಬರ್ತಾನೆ ಯಾಕ್ಲಾ ಹಿಂಗ್ ರೇಗಾಡ್ತೀಯ ನಾನು ನಿಮ್ಗೆ ಇಬ್ರಿಗೂ ಕರ್ದಿರೋದು ಜಗಳ ಮಾಡೋದಕ್ಕಲ್ಲ ಕಣ್ರಪ್ಪ ಒಂದ್ ಮಾಡಿ ಕಳ್ಸೋದಕ್ಕೆ ನೀವು ನೋಡ್ತಾ ಹಿಂಗ್ ಆಡ್ತಿದ್ರಲ್ರಲ್ಲ ಲೇ ರಂಗಜ್ಜ ಇದ್ಯಾಕಲ್ಲ ನೀನು 4 ಜನ ಕೇಳೋನಾಗ್ಬಿಟ್ಟು ಇಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟು ಹಿಂಗ್ ರೇಗಾಡ್ತಿದ್ಯಾ ಗೌಡ್ರೆ ರೇಗಾಡ್ತಿದ್ಯಾ ಅಂತ ಕೇಳ್ತಿದ್ರಲ್ರಿ ಗೌಡ್ರೆ ಇವ್ನು ಮಾಡಿರೋದು ಮಧ್ಯಾಹ್ನ ಹೆಂಗ್ ಮಾತಾಡ್ದ ಅಂತ ನನಗೆ ಎಷ್ಟು ಕೋಪ ಬರ್ತೈತೆ ಗೊತ್ತಾ ಮಧ್ಯಾಹ್ನ ಏನ್ ಮಾಡ್ಬೇಕು ಅದು ಮಾಡ್ಬಿಡ್ತಿದ್ದೆ ಇವರಿಗೆ ಏನ್ ಮಾಡ್ತೀರಾ ಅತ್ಲಾಗಿ ನನ್ನ ಮಗ ಕುಮಾರಣ್ಣ ಇದ್ದ ನಾನು ಮಾತಾಡಿದ್ರೆ ಒಂದು ಈಟ ಇಟ್ಟು ನನ್ನ ಮಗ ಸಿಕ್ಕಾಬಟ್ಟೆ ರೇಗಾಡ್ಬಿಡೋನು ಅವನಿಗೋಸ್ಕರ ಸುಮ್ಕಾಗಿ ದೇವ್ರು ಇದ್ದಂಗೆ ಸುಮ್ನೆ ಏನು ಮಾತಾಡ್ದಂಗೆ ದೇವ್ರು ಬಂದಂಗೆ ಬಂದ್ಬಿಟ್ಟಿದೀನಿ ಏನೋ ಮಾತಾಡ್ದಂಗೆ
ಮಾತ್ರ ಇವ್ರಿಗೆ ಮಾತ್ರ ನನ್ಗೆ ಎಷ್ಟು ಕೋಪ ಬರ್ತೈತಂದ್ರೆ ಇವ್ರ ಮೇಲೆ ಹೇಳ್ಕೊಳಕ್ ಆಗ್ತಿಲ್ಲ ನನಗೆ. ಅಲ್ಲ ಕಣ್ರಂಗಜ್ಜ, ಕೋಪ ಬಂದಿದ್ರೆ ಏನ್ ಮಾಡ್ತಿದ್ದೆ ನೀವು? ಏನ್ ಮಾಡ್ತೀರಂತ ಏನು ಮಾಡ್ಕೊಳಕ್ ಆಗಲ್ಲ. ನಿನ್ ತಮ್ಮ ಏನ್ ಸಾವುಕಾರನೋ ಅದು ಎರಡಕ್ಕಿಂತ ಸಾವುಕಾರ ನಾನು. ನನ್ಗೂನು ಎಲ್ಲ ಗೊತ್ತಿದ್ದಾರೆ, ಎಲ್ಲಾ ಪರಿಚಯ ಐತೆ, ನನ್ಗೂನು ಗೊತ್ತೈತೆ. ನೀವ್ ಎದುರ್ಸಕ್ ಬಂದ್ಬಿಟ್ಟ ತಕ್ಷಣ ಅಣ್ಣ ತಮ್ಮದ್ರು ಎದ್ರಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀನಿ ಅನ್ಕೊಂಡಿದ್ದೀರಾ? ಕೂತ್ಕೊಳ್ಳೋನಲ್ಲ ಇವ್ ಶಂಕರಣ್ಣ. ಇವನು ಏನೇನ್ ಮಾಡ್ತೀನಂತ ನೋಡ್ತೀರಿ. ನನಗೆ ಸುಮ್ಮನಿದ್ದವನಿಗೆ ಕೆಣಕೊಂಬರ್ತೀರಾ ಅಣ್ಣ ತಮ್ಮ ಎಲ್ಲಾರು ಸೇರ್ಕೊಂಡ್ಬಿಟ್ಟು. ನಮ್ಮಪ್ಪ ಕಷ್ಟಪಟ್ಟು ಮಾಡಿರೋ ಆಸ್ತಿಗೆ ನೀವು ಎಲ್ಲಾರು ನಮ್ಮಪ್ಪನ ಆಸ್ತಿ ಅಂತ ಬರ್ತೀರಾ. ಅದ್ ಹೆಂಗ್ ಬರ್ತೀರಾ? ನಮ್ಮ ತೋಟದೊಳಗಡೆ ಬರ್ರಿ, ನೋಡೇ ಬಿಡ್ತೀನಿ ನಾನು. ನಮ್ಮಪ್ಪನ ಆಸ್ತಿ ಅಂದ್ಕೊಂಡ್ ಬರ್ತಿದ್ದೀರಲ್ಲ, ಅದ್ ಹೆಂಗ್ ಬರ್ತೀರಾ ನೋಡ್ತೀನಿ ನಾನು. ನೋಡ್ದೆ ಅಂದ್ರಿ ಗೌಡ್ರೆ ಹೆಂಗ್ ಮಾತಾಡ್ತಾರಂತ ಇವ್ರ ಅಣ್ಣ ತಮ್ಮ ಇಬ್ರು. ಸುಮ್ಮಕ್ ನಿಂತ್ಕೊಳ್ಳ ಲೇ ಶಂಕರಣ್ಣ. ಆವಾಗ್ಲಿ ನಾನು ನೋಡ್ತಿದ್ದೀನಿ, ಬಲು ಮಾತಾಡ್ತಿದ್ರ ಎಲ್ಲಾರು. ನನಗ್ ಬಂದ್ಬಿಟ್ರೆ ಕೋಪ ಮಾತ್ರ. ನನ್ನ ಸವಾಸ ನೋಡಿದಿರಲ್ಲ. ನಾನು ಏನಕ್ರ ಕರ್ದಿರೋದು ನಿಮ್ಗೆ? ನೀವು ಜಗಳ ಮಾಡೋದಕ್ಕ? ಸಮಾಧಾನದಿಂದ ನಿಂತ್ಕೊಂಡು ನಿಮ್ ಸಮಸ್ಯೆ ಹೇಳ್ಕೊಳ್ರಿ. ಆದ್ರೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೀರ್ಮಾನ ಮಾಡ್ತೀನಿ, ಇಲ್ಲ ಒಂದ್ ಮಾಡಿ ಕಳಿಸ್ತೀನಿ. ಅದನ್ನ ಬಿಟ್ಬಿಟ್ಟು ಜಗಳ ಮಾಡ್ಕೊಂಡು ನಿಂತ್ಕೊಳಕ ಕರ್ದಿರೋದಿಲ್ಲಿ. ತೆಪ್ಪಗ್ ನಿಂತ್ಕೋಬೇಕು ಸುಮ್ನೆ.